ಅತ್ತೆ ಅತ್ತೆ ಇರಮ್ಮ, ಕಾಫಿ ಮಾಡ್ತಾ ಇದ್ದೀನಿ. ಅದೇನೋ ಈ ಒಲೆ ಸರಿಯಾಗಿ ಉರಿಯೋದೇ ಇಲ್ಲಮ್ಮ. ಅದೆಷ್ಟು ಕಿತ್ತ ಮಣ್ಣು ಮೆತ್ತಿದ್ರು ಕಿತ್ತು ಓದೈತೆ. ಒಲೆಯಲ್ಲಿ ಮಾಡ್ತಾ ಇದ್ದೀರಾ ಕಾಫಿನ? ಹೂನಮ್ಮ, ಒಲೆಗೆ ಮಾಡೋದು. ಗ್ಯಾಸ್ ಕೊಡ್ತಾ ಇದ್ದೀರಲ್ಲ ಅತ್ತೆ ಎಲ್ಲ ಕಡೆನೂ, ತೊಗೊಂಬತ್ತಲ್ಲ ನೀವು. ಅಯ್ಯೋ, ನಮ್ಮೂರಾಗೂ ದಂಡಿ ಕೊಟ್ಟವ್ರಮ್ಮ ಮಂಡಲಾಗ ಎಲ್ಲರಿಗೂ. ಅದೇನೋ 2,000 ಕಟ್ಟಬೇಕಂತೆ. ಅದಕ್ಕೆ ಇನ್ನೂ ತಗೊಂಡಿಲ್ಲಮ್ಮ, ತಗೊಬೇಕು. ಒಲೆಗೆ ಮಾಡೋದಮ್ಮ ನಾನು. ಅಯ್ಯೋ ಬೇಡ ಅತ್ತೆ ಕಾಫಿ. ಒಲೆಯಲ್ಲಿ ಅಂತಂದರೆ ಹೊಗೆ ಎಲ್ಲ ಸುತ್ತೋಗುತ್ತೆ. ಬೇಡ ಬೇಡ, ಕಾಫಿ ಏನು ಬೇಡ. ನಾನು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಅಯ್ಯೋ, ಹೊಗೆ ಏನು ಸುತ್ತಲ್ಲ ಇರಮ್ಮ, ಬಿಡಿಸೋದೇನು ಇಕ್ಕಿದ್ದೀನಿ. ಆತದೆ ಕಾಫಿ? ಇಲ್ಲ ಅತ್ತೆ ಬೇಡ, ನಂಗೆ ಕಾಫಿ ಏನು ಬೇಡ ಅತ್ತೆ. ಬನ್ನಿ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ಚಿತ್ರಾನ್ನನೋ ಬೋಂಡ ಏನಾರು ಮಾಡ್ತೀನಿ, ತಿಂದಿರಂತೆ ಇರಮ್ಮ. ಹೋಗಿರಂತೆ, ಅಪ್ರೂಪಕ್ಕೆ ಬಂದಿದ್ರಿ, ಎಷ್ಟು ದಿನ ಆಯಿತು ನೀವು ಬಂದು ಹೋಗಿ. ಮದುವೆ ಆದ ಹೊಸ್ದಾಗ ಒಂದು ಕಿತ ಬಂದಿದ್ರು ಅಷ್ಟೇ. ಮುಟ್ಟಿ ಒಂದು ನಿಮಿಷ ಸುಮ್ಮನೆ ಇರಲ್ಲ, ಒಟ 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 ಅಂತ ಇರ್ತಾಳೆ. ಮನೆ ಎಲ್ಲ ಚೆನ್ನಾಗೈತೆನಮ್ಮ? ದೊಡ್ಡದಾಗೆ ಕಟ್ಸಿದ್ದೀರಾ ಮನೇನ? ಹ್ಞೂ ಅತ್ತೆ, ದೊಡ್ಡದಾಗೆ ಇದೆ. ಹಾಲೆಲ್ಲ 2 ರೂಮ್ ಕಟ್ಕೊಂಡಿದ್ದೀವಿ ಅಷ್ಟೇ. ನಮಗೊಂದು ರೂಮು ಮತ್ತು ನಮ್ಮಮ್ಮಗೊಂದು ರೂಮು. ಹ್ಞೂ ಸಾಕಿಡಮ್ಮ, ಸಾಕು. ಇಷ್ಟೊತ್ತು ಕಾಫಿ ಆಗೇ ಹೋಗುತ್ತಲ್ಲಮ್ಮ. ಏನು ಬೇಡ ಅತ್ತೆ? ಹೋಗ್ಲಿ, ನೀರನ್ನ ತಂದ್ಕೊಡೋಗುವ. ಮನೆಗೆ ಬಂದವ್ರೆ ಮಗನೂ ಸೊಸೆ ಒಂದು ಲೋಟ ನೀರು ಕುಡಿತಿದ್ರೆ ಹೆಂಗೆ? ನೀರು ಏನು ಬೇಡಮ್ಮವ, ನಾವು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಏನತ್ತೆ ಮನೆಯೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಅಯ್ಯೋ, ಮೊನ್ನೆ ಮಳೆ ಬಂತಲ್ಲಮ್ಮ, ಜೋರಾಗಿ ಬಂತು, ಎಲ್ಲ ಸೋರ್ಬಿಡ್ತು. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಆದರೂ ಏನೋ ಒಂದೊಂಚೂರು ತೊಟ್ಟಿಗ್ತಾ ಇರ್ತದಮ್ಮ. ಏನು ಮಾಡೋಕ್ಕಾಗಲ್ಲ, ಜಂತಿಗೆ ಮನೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಬರಮ್ ಮಾತಾಡಿ ಬೇಗ. ನಿಮ್ಮಮ್ಮ ಬಂದಿದ್ದಾರಲ್ಲ, ನನಗೆ ಇಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಮೈಕೆಲ್ಲ ಒಳ್ಳೆ ಇನ್ಫೆಕ್ಷನ್ ಆದಂಗಿದೆ ನನಗೆ. ಮೈಕೆಲ್ಲ ನೋವೇ ಸ್ಟಾರ್ಟ್ ಆಗ್ತಾಯಿದೆ. ನಾನು ಬೇಗ ಹೊರಡಬೇಕು. ಅಮ್ಮ, ಪವಿಗೆ ಒಂದು ಸಂಬಂಧ ನೋಡಿದ್ದೀರಮ್ಮ? ಓ ಸಂತೋಷನಪ್ಪ, ಸಂತೋಷ. ಹೆಂಗೋ ಅಣ್ಣೆ ತಂಗಿ ಗಂಡು ನೋಡಿದ್ನಲ್ಲ, ನಮ್ಗೆ ಬಾಧೆ ತಪ್ಪು ಸಂತೋಷ. ಏನು ಕೆಲಸ ಮಾಡ್ತಾನಪ್ಪ ಹುಡುಗನು? ಅಪ್ಪ, ಅವರು ನಮ್ಮ ಪರಿಚಯದವರು. ನಾವು ಇವಾಗ ಬೇರೆಯವ್ರ ಹತ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಇಬ್ಬರು ಒಂದೇ ಹತ್ರ. ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತಪ್ಪ. ಮಾಡಪ್ಪ, ಮಾಡು. ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ನೀವು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕಪ್ಪ. ಹುಡುಗನು ಅದು ನೀನು ಮಾಡೋ ಕೆಲಸನೇನ ಮಾಡೋದು? ಹ್ಞೂ, ನಾನು ಮಾಡೋ ಕೆಲಸನೇಮ್ಮ ಮಾಡೋದು. ಒಂದು ವೇಳೆ ಅವ್ರಿಗೆ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಇಷ್ಟ ಇಲ್ಲ ಅಂತಂದರೆ ನಾನು ಬಿಸ್ನೆಸ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡ್ತಾರೆ ಅವರು. ಎಷ್ಟು ಕೋಟಿ ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಬಿಸ್ನೆಸ್ ಮಾಡ್ಕೋ, ಯಾವಾಗಲೂ ಏನೋ ಒಬ್ರು ಕೈ ಕಡೆ ಕೆಲಸ ಮಾಡೋದು ಅಂತ ಹೇಳಿದಾರಮ್ಮ. ಅದಕ್ಕೆ ಅತ್ತೆ ಪವಿನ್ ಕೊಟ್ಟು ಮದುವೆ ಮಾಡ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ. ನಾವು ಯಾವಾಗಲೂ ಒಬ್ರು ಕೈ ಕಡೆ ಕೆಲಸ ಮಾಡೋಕ್ಕಾಗುತ್ತಾ? ಕರೆಕ್ಟ್ ಟೈಮ್ಗೆ ಹೋಗಬೇಕು, ಮತ್ತು ಸಂಜೆ ಎಷ್ಟೊತ್ತಾದರೂ ಆಯಿತು ಮನೆಗೆ ಬರೋದು. ನೋಡಿ, ನೀವು ಮನ್ಸು ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಅಯ್ಯೋ, ನಾನೇನಮ್ಮ ಮನ್ಸು ಮಾಡೋದು? ನೀವಿಬ್ಬರು ಒಪ್ಪಿದ್ರೆ ನಾವೆಲ್ಲ ಒಪ್ಪದಂಗೆ. ಹೆಂಗೋ ಅವಳು ನೆಮ್ಮದಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕಪ್ಪ. ಇಲ್ಲ ಪರಮ, ಆ ಹುಡುಗನು ಹಂಗೆ ಕರ್ಕೊಂಬರ್ಬೋದಾಗಿತ್ತಲ್ಲ, ನಾವು ನೋಡ್ದಂಗೆ ಆಗುತ್ತಾ? ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಕರ್ಕೊಂಬರ್ತೀರಿ ಮಾವ. ಅಯ್ಯೋ, ನಮ್ಮ ಒಪ್ಪಿಗೆ ಏನು ಬೇಕಾಗಿತ್ತು? ನೀವು ಕರ್ಕೊಂಬರ್ಬೇಕಾಗಿತ್ತು ತಾನೇ? ಅವ್ರದ್ದು ನೀವಿರೋ ಬೆಂಗಳೂರೇನೇನಾ? ಹ್ಞೂ ಅತ್ತೆ, ಅವ್ರದ್ದು ಬೆಂಗಳೂರೇ. ಅವರೆಷ್ಟು ಜನ ನಮ್ಮ ಮಕ್ಕಳು? ಹೆಣ್ಮಕ್ಳು ಅವ್ರಂತ? ಗಂಡು ಮಕ್ಳು ಎಷ್ಟು ಜನ, ಹೆಣ್ಮಕ್ಳು ಎಷ್ಟು ಜನ? ಅಮ್ಮ, ನಾನು ಹಿಂಗೆ ಹೇಳ್ತೀನಂತ ಏನು ಬೇಜಾರು ಮಾಡ್ಕೊಂಬೇಡಮ್ಮ. ಯಾಕಂತಂದರೆ ಅವರು ಕೋಟ್ಯಾಧೀಶ್ವರು. ಇವಾಗ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೂ ನಮಗೆ ದುಡ್ಡು ಸಹಾಯ ಮಾಡ್ತೀನಿ ಅಂತ ಹೇಳೋರು ಬಿಸ್ನೆಸ್ಗೆ. ನಾವು ಆ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಮ್ಮ. ಓ, ಕೋಟ್ಯಾಧೀಶ್ವರ ಹಂಗಾರೆ ಚೆನ್ನಾಗೇ ಇರ್ತಾರೆ ಬಿಡಪ್ಪ. ಎಲ್ಲೋ ಒಂದು ಕಡೆ ನಿನ್ನ ತಂಗಿ ಚೆನ್ನಾಗಿದ್ರೆ ನಮಗೂ ಅಷ್ಟೇ ಸಾಕು. ಪವಿಗೆ ಎಷ್ಟು ಒಡವೆ ಬೇಕೋ ಅಷ್ಟು ಒಡವೆ ಕೊಡ್ತಾರೆ, ನಿಮಗೂ ದುಡ್ಡಿನ ಸಹಾಯ ಮಾಡ್ತಾರೆ. ಬೇಕಂತಂದರೆ ಈ ಮನೆ ನಿಮ್ಗೆ ಬೇಡ ಅಂತಂದರೆ ಬೀಳಿಸ್ಬಿಟ್ಟು ಒಳ್ಳೆ ಮಾಡಿನೇ ಕಟ್ಕೊಡ್ತಾರೆ. ಮದುವೆ ಎಲ್ಲ ಅವರೇ ಗ್ರ್ಯಾಂಡಾಗಿ ಮಾಡ್ಕೊತಾರೆ ಅತ್ತೆ. ನೋಡಿ, ಒಪ್ಕೊಳ್ಳಿ ನೀವು. ನಾವು ಆವಾಗೇನು ಹೇಳಿದ್ರಲ್ಲಮ್ಮ, ನಮ್ದೇ ನಮ್ಮ ಒಪ್ಪಿಗೆ, ನೀವಿಬ್ರು ಒಪ್ಪಿದ್ರೆ ನಾವು ಒಪ್ಪದಂಗೆ. ಯಾವಾಗ ಕರ್ಕೊಂಬರ್ತೀರಮ್ಮ ಹುಡುಗನ್ನ? ನಾವು ಒಂದ್ಸರಿ ನೋಡಬೇಕು, ಇನ್ನು ಪವಿನೂ ನೋಡಬೇಕಲ್ಲ. ನಾವೆಲ್ಲ ನೋಡೋದಕ್ಕಿಂತ ಪವಿನ ಅವರು ನೋಡಬೇಕಲ್ಲ. ಅಲ್ಲಿ ಹುಡುಗಿ ಒಪ್ಕೊಂತಾರ ಒಪ್ಕೊಳಲ್ವ? ನೀವೆಲ್ಲ ಒಪ್ಕೊಂಡ್ರೆ ಅವ್ರೇನು ಬರೋಷ್ಟಿಲ್ಲ ಅತ್ತೆ. ಹಂಗೆ ಮದುವೆಗೆ ಒಂದೇ ಸರಿ ಬಂದರೆ ಸಾಕು. ಓ ಹೌದೇನಾ? ಸರಮ್ಮ, ಸರಿ ಹಂಗಾದ್ರೆ. ಅಮ್ಮ, ಅದು ಆ ಅಪ್ಪಗೆ ಮದುವೆ ಆಗಿತ್ತು, ಹೆಂಡ್ತಿ ತೀರೋಗೋಳೆ. ಇವಾಗ ಪವಿನ 2ನೇ ಮದುವೆ ಕೊಡೋಕ್ಕಾಗುತ್ತಮ್ಮ? ಮೊದಲನೇ ಹೆಂಡ್ತಿಗೆ ಎಷ್ಟು ಜನಪ್ಪ ಮಕ್ಕಳು? ಅಮ್ಮ, ಮೊದಲನೇ ಹೆಂಡ್ತಿಗೆ 2 ಮಕ್ಕಳು. ಅವ್ರಿಗೆ ಮದುವೆ ಆಗಿ ಅವರೆಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅವ್ರು ಯಾರೂ ಇಲ್ಲಿಗೆ ಬರಲ್ಲ. ಇವಾಗ ಇವ್ರು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಇವ್ರ ಹತ್ರ ಬೇಜಾನ್ ದುಡ್ಡೈತೆ. ಅದಕ್ಕೆ ಪವಿನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕಲ್ಲಮ್ಮ. ಎಷ್ಟು ವರ್ಷನಪ್ಪ ಆ ಹುಡುಗನ್ಗ? ಆ ಹುಡುಗ ಏನಲ್ಲಮ್ಮ, ತಾತ ಆಗಿದ್ದಾರೆ. ಒಂದು 60-61 ವರ್ಷ ಇರ್ಬೋದು. ನಾನು ಅನ್ಕೊಂಡೆ ಎಂದು ನನ್ನ ಮನೆ ಬಾಗಿಲಿಗೆ ಬಂದವರೆಲ್ಲ ಕಿಲಾಡಿಗಳು ಏನೋ ಒತ್ಕೊಂಡು ಬಂದವ್ರೆ ಅಂತ. ಹೆಣ್ಣು ಅಂದಿದ ತಕ್ಷಣ ಹೋಗ್ಲಿ ಬಿಡು, ಕೆಲ್ಸಕ್ಕೆ ಬರ್ದು ನನ್ನ ಮಗನು ಇವತ್ತನ ಒಂದು ಕೆಲಸ ಮಾಡ್ತಾವನಲ್ಲ, ಆ ಮಗು ಕಂಕನ ಬಾಗ್ಯ ತಂದವನಲ್ಲ ಅಂತ ಮನ್ಸೊಳಗೆ ಸಮಾಧಾನ ಮಾಡ್ಕೊಂಡೆ. ನೀನು ಇಂಥ ಲುಚ್ಚ ನನ್ನ ಮಗನು ಅಂತ ನಾನು ಅನ್ಕೊಂಡಿಲ್ಲ. ಎದ್ದೇಳ ಮೇಲಕ್ಕೆ ನಡಿ ಆಚೆಗೆ ನಮ್ಮ ಮನೆಯಿಂದ ಬರ್ಕೂಡ್ದು. ನಮ್ಮ ಮನೆಗೆ ಇನ್ನೊಂದ್ಸರಿ ಪ್ರಪಂಚದಾಗ ನಿನ್ನ ಅಂತ ಅಣ್ಣೋರು ಇರ್ತಾರೇನೋ. ತಂಗಿ ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಕಷ್ಟಪಡ್ತಾರೆ ಅಣ್ಣಂದ್ರು. ಯಾವ ನಮ್ಮ ಮುದುಕನ ತಗೊಂಡೋಗಿ ನಿನ್ನ ತಂಗಿನ ಕಟ್ತೀಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ತಂಗಿನ ಮುದುಕನ ಕಟ್ತಾ ಇದೆಯಾ? ಎಂತ ಬುದ್ಧಿ ಕಲ್ತಿದ್ಯೋ ನೀನು? ಅಥವಾ ನೀನು ನಮ್ಮೊಟ್ಟೆ ಹುಟ್ಟಿದ್ಯೇನೋ ಚಂಡಾಳ ನನ್ನ ಮಗನೇ. ಎದ್ದೇಳ ಮೇಲಕ್ಕೆ. ಆ ಲೆಕ್ಕಂತ್ರಿ ನನ್ನ ಮಗನೇ.
ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತಿದ್ಯೇನಾ? ಹಾಂ, ನೀನು ನಿನ್ನ ನೆಂಟರು ಶೋಕಿ ಮಾಡಿಕೊಂಡು ತಿರ್ಗಕ್ಕ ಕಾರ ಓಡಾಡಕ್ಕ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಾ? ನನ್ನ ಮಗಳ ಜೀವನ ಹಾಳು ಮಾಡ್ಬೇಕೇನಾ? ನಾನು ಅನ್ಕೊಂಡೆ ಏನೋ ಕಿತಾಪತಿ ಮಾಡಿದ್ದೀರಾ ಅಂತ. ಹಂಗೆ ಆಯ್ತು ನೋಡು, ನಾನು ಅನ್ಕೊಂಡಂಗೆ ನೀವು ಯಾವಾಗ ನೈಸ್ ಮಾಡ್ಕೊಂಡು ಮನೆಗೆ ಬಂದ್ರೋ ಆವಾಗೆ ಅನ್ಕೊಂಡೆ ಏನೋ ತಂದವ್ರೆ ಇವರು, ಏನೋ ಕೆಲಸ ಆಗಬೇಕು ಅದಕ್ಕೆ ಬಂದಿರೋದು ಅಂತ. ಹಾಂ ಲೇ ಕಂತ್ರಿ ಮುಂದೆ ಲೇ ಸೊಸೆನೇ ನೀನು? ಸೊಸೆ ಅಲ್ಲೇ ನೀನು? ನಮ್ಮ ಬಾಳ್ಕೆ ಎಮ್ಮಾರಿ ಬಂದಂಗೆ ಬಂದುಬಿಟ್ಟೆ. ಓದ್ತೀನಿ ಅಂತ ಓದು ನನ್ನ ಮಗನು ಬುಟ್ಟಿಗೆ ಹಾಕ್ಕೊಂಬಿಟ್ಟು ಆಡಿಸ್ತಾ ಇದ್ದೀರಾ ಅವ್ನ ಕೀಲ್ ಬೊಂಬೆ ಆಡಿಸ್ತಂಗೆ ಅಮ್ಮನ ಮಗಳು ಇಬ್ಬರು ಸೇರ್ಕೊಂಡು. ಹಾಂ, ಅದೇ ನಿನ್ನ ತಂಗಿ ಇದ್ದಿದ್ರೆ ಆ ಮುದ್ಕುನ್ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ ನೀನು? ಸುಪ್ನಾತಿ ನೀನು? ಎದ್ದೇಳೆ ಮೇಲಕ್ಕೆ, ಎದ್ದೇಳೆ. ಒಲೆಗಿನ ಕಾಪಿ ಉಳ್ಕಾಗಲ್ಲಂತೆ. ಒಲೆಗಿನ ಕಾಪಿ ಕುಡಿದ್ರೆ ನನ್ನ ಮಗನ ದೊಡ್ಡವರಾಗಿರೋದು, ಅವನ ಜೊತೆಗೆ ಸಂಸಾರ ಮಾಡ್ತಾ ಇದೆಯಲ್ಲ ನೀನು. ಏನೇ ತಿಂತೀಯ ನೀನು ಒಟ್ಟಿಗೆ? ಏನೇ ತಿಂತೀಯಲೇ? ಎದ್ದೇಳೆ ಮೇಲಕ್ಕೆ, ಎದ್ದೇಳ ಫಸ್ಟ್ ಇಲ್ಲಿಂದ. ಅತ್ತೆ ನಾಲ್ಗೆ ಬಿಗಿದು ಮಾತಾಡಿ. ಅವ್ರಿಗೇನು ಗತಿ ಇಲ್ಲ ಅಂತೆಲ್ಲ. ಕೋಟ್ಯಾಧೀಶ್ವರ ಅವರು, ಎಷ್ಟು ಬೇಕೋ ಅಷ್ಟಿದೆ. ಅವ್ರ ಮನೆಯಲ್ಲಿ ಸುಮಾರು 20 ಜನ ಕೆಲಸದವರಿದ್ದಾರೆ. ಅತ್ತೆ ಮನೆ ತುಂಬ ಕೆಲಸದವರು. ನಿಮ್ಮ ಮಗಳು ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡು ಆರಾಮಾಗಿರ್ತಾಳೆ. ದುಡ್ಡು ಕಾಸು ಹೊಂದಿದ್ರೆ ನೆಮ್ಮದಿಯಾಗಿರ್ಬೋದು. ನೋಡ್ರಿ, ಆಲೋಚನೆ ಮಾಡ್ರಿ. ನೋಡಮ್ಮ ಮಹಾತಾಯಿ, ನಮ್ಮಮ್ಮ ಮಾಂಕಳಿ, ನನ್ನ ಮನೆಗೆ ಕಾಕಿ ನುಗ್ಗಿದಂಗೆ ನುಗ್ಗಿಬಿಟ್ಟೆ. ನನ್ನ ಮಗಳಿಗೆ ವಿಷ ಕೊಟ್ಟಾದರೂ ಸಾಯಿಸ್ತೀನಿ, ಈ ಕೆಲಸ ಮಾತ್ರ ಮಾಡಲ್ಲ. ಕೂಲಿ ಮಾಡೋನು ಕೊಟ್ಟು ಮದುವೆ ಮಾಡ್ತೀನಿ. ನನ್ನ ಮಗಳು ಖುಷಿಯಾಗಿರೋದು ನನಗೆ ಮುಖ್ಯ, ನಾನು ಕೊಡಲ್ಲ. ಅಲ್ಲಮ್ಮ, ಇವಾಗ ನಮಗೂ ಬಿಸ್ನೆಸ್ಗೂ ಸಹಾಯ ಮಾಡ್ತೀನಿ ಅಂತ ಹೇಳೋರವರು. ಇವಾಗ ಈ ಮನೆ ಬೇಕಾದ್ರೆ ಬೆಳೆಸ್ಬಿಟ್ಟು ಹೊಸ ಮನೆ ಕಟ್ಕೊಡೋಷ್ಟು ಕೆಪಾಸಿಟಿ ಐತೆ ಅವ್ರಿಗೆ. ನೀವು ಯಾವಾಗಲೂ ಇದೇ ಕಷ್ಟಪಟ್ಕೊಂಡಿರ್ತೀರ ನೀವು? ಹಾಂ, ಇದೇ ಕಷ್ಟಪಟ್ಕೊಂಡಿರ್ತೀರ ನಮ್ಮ? ನಾವು ಅಷ್ಟಷ್ಟು ದುಡ್ಡು ಸಂಪಾದನೆ ಮಾಡಿಕೊಂಡು ನಾವು ಒಂದು ಹೆಸರು ಮಾಡ್ತೀವಿ. ಸಹಾಯ ಮಾಡಿರಿ ಅಂತ ಬಂದು ಕೇಳಿದ್ರೆ ಇದೇ ನೀವು ಮಾತಾಡೋದು? ಇದೇ ನಮ್ಮ ಮಾತಾಡೋದು? ನಾನೇ ನಿಮ್ಮನ್ನೇನು ಆಸ್ತಿ ಕೇಳಿದ್ನೆ ಅಥವಾ ಮನೆ ಮಾರಿ ದುಡ್ಡು ಕೊಡು ಅಂತ ಕೇಳಿದ್ನಾ? ಪವಿನ್ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳ್ದೆ. ನೀನು ಒಬ್ಬ ಅಣ್ಣ, ನೀನು ಒಬ್ಬ ನಣ್ಣನ ಶೆಂಡಾಳ. ಶೆಂಡಾಳ ನನ್ನ ಮಗನು ನೀನು. ಅಲ್ಲ, ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇಲ್ದಿದ್ನು ನೀನು ಒಬ್ಬನ ಗಂಡಸ. ಹಾಂ, ಸ್ವಂತ ತಂಗಿನ ಯಾಕೋ ಮಾರ್ಬಿಟ್ಟು ನಾನು ಉದ್ಧಾರ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಒಟ್ಟಿಗೆ ಏನು ತಿಂತೀಯೋ? ಅನ್ನ ತಿಂತೀಯೋ? ಮಣ್ಣು ತಿಂತೀಯೋ? ಎದ್ದೇಳ ನನ್ನ ಮನೆಯಿಂದ, ನಡಿ ಆಚೆಗೆ. ನನ್ನ ಮನೆಯಿಂದ. ನನ್ನ ಮಗನೇ ಇಲ್ಲ ಅಂತ ಅನ್ಕೊಂಬಿಡ್ತೀನಿ. ನಡಿಯೋ, ನನ್ನ ಮಗನ ಇವತ್ತಿಗೆ ಸತ್ತುಬಿಟ್ಟ. ನೀನು ಮನೆಗೆ ಬಂದರೂ ಅವಮಾನ ಮಾಡಿದ್ರು ಏನಕ್ಕೆ ನಾನು ಸಹಿಸ್ಕೊಂಡಿದ್ದು ಹೇಳು? ನನ್ನ ಮಗನಪ್ಪ ಇವತ್ತಲ್ಲ ನಾಳೆ ಒಳ್ಳೆ ಬುದ್ಧಿ ಕಲಿತಾನೆ ಅಂತ. ಆದರೆ ನೀನು ಇಂಥ ದುಷ್ಟನು ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನಿಂತಿದ್ದೀರಾ ಗಂಡ ಹೆಂಡ್ತಿ ಇಬ್ಬರೂ. ಎದ್ದೇಳ್ರ ಮೇಲೆ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿರಿ. ಎದ್ದೇಳಬೇಕು. ಒಂದು ನಿಮಿಷ ಇದ್ದೀರಂದ್ರೆ ಇಲ್ಲಿ ಕತ್ತಿಡ್ದು ಆಚೆಗೆ ಹಾಕ್ತೀನಿ ಇಬ್ಬರೂ. ಪರಂ ಬನ್ನಿ ಹೋಗೋಣ. ನಾನು ಹೇಳ್ದೆ, ಅವರು ಒಪ್ಕೊಳ್ಳಲ್ಲ, ಬೇಡ ಅವ್ರಿಗೆ ಸಹಾಯ ಮಾಡೋದು. ಅವ್ರಿಗೆ ಹೋಗ್ತೆ ಅಷ್ಟೇ, ಅವ್ರು ಬಿಕಾರಿಗಳ ಥರ ಬದುಕೋದು, ಅವ್ರ ಜೀವನನೇ ಅಷ್ಟು ಅಂತ ಹೇಳ್ದೆ. ನೀವು ನನ್ನ ಮಾತು ಕೇಳಿಲ್ಲ. ಇಲ್ಲ, ನಮ್ಮ ಅಪ್ಪ ಅಮ್ಮ ಒಪ್ತಾರೆ, ನಾವು ಚೆನ್ನಾಗಿರ್ಬೋದು, ಪವಿನೂ ಚೆನ್ನಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರ್ಬೋದು ಅಂತ ಹೇಳಿದ್ರಿ. ಇವಾಗ ನೋಡಿದ್ರಾ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಅವಮಾನ ಆಯಿತು. ಇದೆಲ್ಲ ಬೇಕಾ ನಮಗೆ? ಎದ್ದೇಳಿ ಮೇಲೆ ಹೋಗೋಣ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಲೈ, ನಿಮ್ಗೆ ಅಷ್ಟು ಶೂರು ಶರತ್ ಅನ್ನೋದಿದ್ರೆ ಜಮೀನು ಮಾರಿ ನಿನ್ನನ್ನು ಓದಿಸಿದ್ದೀನಲ್ಲ, ಆ ಜಮೀನು ತಕ್ಕೊಟ್ಬಿಟ್ಟೋಗೋ. ನಿನಗೆ ಮಾನ ಮರ್ಯಾದೆ ಸೂರು ಷರತ್ತು, ನಿನ್ನ ಮೈಯೊಳಗೆ ಮಾಂಸ ರಕ್ತ ಐತೆ ಅನ್ನಂಗಿದ್ರೆ ಆ ಜಮೀನು ತಕ್ಕೊಟ್ಬಿಟ್ಟೋಗೋ. ನಮಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಮಗನು ನಮ್ಮನ್ನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ. ಆ ಜಮೀನು ಹೋದರೆ ಏನಂತೆ, ಇನ್ನೂ 10ರಷ್ಟು ಜಮೀನು ತಕ್ಕೊಡ್ತಾನೆ ಅನ್ನೋ ಆಸೆಯಿಂದ ಆ ಜಮೀನು ಮಾರ್ತೆ. ನನಗೊಂದು ಹೆಣ್ಣು ಮಗು ಐತೆ ಅನ್ನೋದು ಮರೆತು ಕಂತ್ರಿ ನನ್ನ ಮಗನು. ನೀನು ಇಂಥ ಕೆಲಸ ಮಾಡ್ತೀನಾ? ಇಂಥ ಕೆಲಸ ಮಾಡಿದ್ಯಾ ನೀನು? ಎದ್ದೇಳ ಮೇಲೆ ಬರ್ಕೂಡ್ದು ಇನ್ನು ನನ್ನ ಮನೆ ಕಡೆ ನೀನು. ನಮಗೂ ನಿಮಗೂ ಸಂಬಂಧ ಇಲ್ಲ ಅಂದಮೇಲೆ ಇನ್ನೇ ನಾವು ನಿಮ್ಗೆ ಜಮೀನು ತಕ್ಕೊಡ್ದು? ನಾವ್ಯಾಕೆ ತಕ್ಕೊಡ್ಬೇಕು? ನಾವು ತಕ್ಕೊಡಲ್ಲ. ಪರಂ ಎದ್ದೇಳ್ರಿ ನೀವು ಇಲ್ಲಿಂದ ಫಸ್ಟು. ನಡಿಯಮ್ಮ ಹೋಗೋಣ. ನಮ್ಮ ಅಪ್ಪ ಅಮ್ಮ ಇಂಥವ್ರು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದಲ್ಲ ಒಂದು ದಿವಸ ನಮ್ಮ ಕಾಲ ಹತ್ರಕ್ಕೆ ಬರ್ತಾರೆ. ಬರ್ರಿ, ನನ್ನ ಮಗಳಿಗೆ ಮದುವೆ ಮಾಡ್ರಿ ಅಂತ ಟೈಮ್ ಬಂದೇ ಬರ್ತೈತೆ. ನನ್ನ ಮಗಳನ್ನ ಕೆರಕ್ಕೋ ಬಯಕ್ಕೋ ತಿಳ್ತಿರೋ ಹೊರ್ತು ನಿನ್ನ ಮನೆ ಬಾಗಿಲಿಗೆ ಬರಲ್ಲ ನಾವು. ನನ್ನ ಮಗಳಿಗೆ ಮದುವೆ ಮಾಡ್ರಿ ಅಂತ ಯಾವ ಕಾಲಕ್ಕೆ ಬರ್ಬೇಕು ನಾವು? ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ರಿ. ಈ ಮನೆನ ಪರಮ ಹೆಸ್ರಿಗೆ ಬರ್ಕೊಡ್ರಿ. ಯಾವಾಗ ಬರ್ಕೊಡ್ತೀರಾ? ನಮ್ಗೇನು ಗ್ರಾಚಾರ? ಇದ್ದಿದ್ದು ಅಷ್ಟೇ 1.5 ಎಕರೆ ಜಮೀನು ಬಡ್ದು ಬಾಯಿಗೆ ಹಾಕೋಣ ನಿನ್ನ ಗಣ್ಣು. ನಾವ್ಯಾಕೆ ಬರ್ಕೊಡೋಣ ಮನೇನ? ಎದ್ದೇಳ ಮೇಲಕ್ಕೆ, ಎದ್ದೇಳ ಇಲ್ಲಿಂದ. ನಿನ್ನ ಮನೆ ಗೃಹ ಪ್ರವೇಶಕ್ಕೆ ಕೂಗ್ದಿದ್ದಾಗೆ ಅನ್ಕೊಂಡೆ ನಿನ್ನ ಪಕ್ಕ ಕಿಲಾಡಿ ಮುಂದೆ ಅಂತ. ಎದ್ದೇಳ ಮೇಲಕ್ಕೆ, ಹುಗಿದು ಆಚೆಗಟ್ಟು ಅವ್ರಿಬ್ಬರನ್ನ. ಎದ್ದೇಳ್ರ ಮೇಲೆ ಇಬ್ರು ನಡೀರೆ. ಇನ್ನೊಂದು ಸತಿ ಏನೋ ನನ್ನ ಮನೆ ಬಾಗಿಲಿಗೆ ಬಂದರೆ ಏನರಾಗ ತಗೊಂಡು ಹೊಡಿತೀನೋ. ಮುಂದುವರಿಯುವುದು